ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬರೀ ಹಬ್ಬದ ವಿಡಿಯೋ ಅದು ಇದನ್ನೇ ಹಾಕೋದಾಗಿತ್ತು. ಹಾಗಾಗಿ ಡೈಲಿ ರೂಟೀನ್ನ ನಾನು ಶೇರ್ ಮಾಡಿರಲೇ ಇಲ್ಲ. ಹಾಗಾಗಿ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಈ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶನಿವಾರ, ಅಮಾವಾಸ್ಯೆ ಬೇರೆ ಇದೆ. ನಾನೀಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊಸಲಿಗೆ ರಂಗೋಲಿ ಅದು ಹಾಕೋದಿದೆ, ಅದೆಲ್ಲ ಹಾಕ್ಬಿಟ್ಟು ಆಮೇಲೆ ಕಿಚನ್ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ. ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತಂದು ಹೇಳಿ ಅಂದ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಕಡೆ ದಪ್ಪ ಅವಲಕ್ಕಿ ಸಿಗುತ್ತೆ, ಅದನ್ನು ಸ್ವಲ್ಪ ಜಾಸ್ತಿ ಹೊತ್ತೆ ನೆನೆಸ್ಬೇಕಾಗತ್ತೆ. ಈಗ ಅದು ನೆನೆಸಕ್ಕೆ ಹಾಕಿಬಿಟ್ಟು ನಾನು ಇವತ್ತು ಅಮಾವಾಸ್ಯೆ ಅಲ್ವಾ, ದೇವ್ರ ಪಾತ್ರೆ ಸ್ವಲ್ಪ ತೊಳೆಯೋದಿದೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದು. ಈಗ ಟೈಮ್ ಬೇಗ ಅಂದರೆ ಟೈಮ್ 7:30 ಆಗಿದೆ. ಆಗಲೇ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 7:30 ಆಗಿದೆ. ಇನ್ಮೇಲೆ ತಿಂಡಿ ಅದೆಲ್ಲ ಮಾಡಿಬಿಟ್ಟು, ಇವತ್ತು ನಮ್ಮ ಸಿಸ್ಟರ್ ಸ್ಕೂಲು ರಜಾ ಇದೆ. ಗಾನವಿ ಆಗಲೇ ಹೋದ್ಲು, ಅವಳು ಬಾಕ್ಸ್ ತೊಗೊಂಡೋಗಿಲ್ಲ, ಬೇಗ ಬರ್ತಾಳೆ ಅಂತ ಹೇಳ್ಬಿಟ್ಟು ಹಾಗೆ ಹಾಲು ಕುಡಿದು ಹೋಗಿರೋದು. ಈಗ ನಾನು ತಿಂಡಿಗೆ ಇವತ್ತು ಅವಲಕ್ಕಿ ಮಾಡ್ತಾನೆ. ಹೋಗಿ ಬಂದ ಅಲ್ಲಿ ಚಿನ್ನ, ನೀ ಬಾ ಈ ಕಡೆ. ಬಂತು ಹೋದ ಅವನು. ಏನು ವಸಿಷ್ಠ ಮತ್ತು ಅವನ ಫ್ರೆಂಡ್ ಇಬ್ಬರು ಆಟ ಆಡ್ತಿದ್ದಾರೆ ಬೆಳಗ್ಗೆ ಎದ್ದು. ಫ್ರೆಂಡ್ಸ್, ವಸಿಷ್ಠ ನೋಡಿ ಇದು ಆಟ ಆಡೋದಕ್ಕೆ ಇದನ್ನು ತೊಗೊಂಡಿದ್ದಾರೆ. ಇದೇನಿದೆಯೋ ಧೂಪ ಬರುತ್ತಲ್ಲ, ಧೂಪದ ಬಾಕ್ಸ್ ಇದು ಖಾಲಿದು. ಇದೆಲ್ಲ ಏನಿದು? ಧೂಪ ಅಲ್ಲ, ಇದೆಲ್ಲ ಏನಿದು ಜೋಡಿಸ್ಕೊಂಡಿದೆಯಲ್ಲ ಬಾಕ್ಸ್. ನಿಜ? ಏನು ಆಟ ಆಡ್ತಿದೆಯಾ ಇದು ಇಟ್ಕೊಂಡು? ಬಿಲ್ಡಿಂಗ್ ಮಾಡಿದ್ಯಾ? ಬೇಗ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಪಪ್ಪನ ಜೊತೆ ಹೋಗಿದ್ವಿ ರಾತ್ರಿ ತಿಪ್ಟಮ್ಮ ದೇವಸ್ಥಾನಕ್ಕೆ. ಇವತ್ತು ಆಂಜನೇಯ ದೇವಸ್ಥಾನ ಒಂದೇ. ಶನಿವಾರ ಅಲ್ವೇನೋ ಇವತ್ತು. ಸ್ಪೈಡರ್ ಅದು ಬಂದಿತ್ತಲ್ಲ, ಸ್ಪೈಡರ್ ಮ್ಯಾನ್ ರೆಡ್ಡು ಬ್ಲೂ, ಆಮೇಲೆ ಎಲ್ಲ ಮೈ ಎಲ್ಲ ರೆಡ್ಡು, ಚಷ್ಟ ಎಲ್ಲ ಬ್ಲೂ, ಸ್ಪೈಡರ್ಗೆ ಎಲ್ಲೋ. ಸ್ಪೈಡರ್ ಮ್ಯಾನ್ ಪೌಡರ್ ಸೆಂಟರ್ ಮುಖಕ್ಕೆ ರೆಡ್, ಕಾಲಿಗೆ ರೆಡ್ಡು. ಆಮೇಲೆ ನಾನು ಸ್ಪೈಡರ್ ಮ್ಯಾನ್ ಕಣ್ಮುಚ್ಚು. ಸ್ಪೈಡರ್ ಮ್ಯಾನ್ ನೋಡಿ ಅಲ್ಲ, ದೊಡ್ಡ ಟಿ ಶರ್ಟ್ ವೈಟ್ ಕಲರ್, ಆ ಥರ ಆಗ್ತದೆ. ಮೇಲೆ ಸಾಕ ಅಲ್ಲಿ ಇಲ್ಲಿ ನಿಂದು ಗಾಡಿ, ನಾನು ಮುಂದೆ ಬರ್ತೀನಿ, ನೀನು ಹಿಂದೆ ಬಾ ಓಡ್ಸಕ್ಕೆ. ಪಪ್ಪ ಹಿಂದೆ ಹೋಗ್ತಾರೆ. ನಿನ್ನ ಗಾಡಿ ತಗೊಂಡೋಗೋಣ. ನಮ್ಮ ಗಾಡಿಯ? ನಾನು ಗಾಡಿ ತರ್ತೀನಿ, ನೀವು ನಿಮ್ಮ ಪಪ್ಪ ನಿಮ್ಮ ಗಾಡಿ, ಪಪ್ಪನ ಗಾಡಿ ಬರ್ತೀನಿ. ನಾನು ಒಬ್ಬಳೇ ನನ್ನ ಗಾಡಿ ಬರ್ತೀನಿ. ನೀವಿಬ್ರು ನಿನ್ನ ಗಾಡೀಲಿ ಬರ್ರಿ, ನಾನು ಪಪ್ಪನ ಗಾಡೀಲಿ ಹೋಗ್ತೀನಿ. ಒಬ್ಬನೇ? ಅದೇ ಹೊಸಕ್ಕೆ ಬರುತ್ತಲ್ಲ. ಲೈಸೆನ್ಸ್ ಇದೆಯಾ? 18 ಇಯರ್ಸ್ ಆಗಿದೆಯಾ ನಿಮಗೆ ಓಡಿಸಕ್ಕೆ? ಇಲ್ಲ. ಮತ್ತೆ ದೊಡ್ಡವನಾಗ್ತಿದಲ್ಲ ಅವಾಗ ಓಡಿಸ್ಬೇಕು. ಕಾಲೇಜಿಗೆ ಹೋಗ್ತೀಯಲ್ಲ ಅವಾಗ ಓಡಿಸ್ಬೇಕು. ದೊಡ್ಡವನಾಗಿನಲ್ಲ. ಇನ್ನು
18 ಇಯರ್ಸ್ ಆಗ್ತೀರಾ? ಇಲ್ಲ ಇದರ ತಿಂಕನ್ನ ನಾನು ನಮ್ಮರ ಹೆಸರು ಆಶಾ ಆರೋಗ್ಯ ವೈದ್ಯವಧಿ ಕಡಪ ಎಲ್ಲ ನೋಡ್ತಾ ಆರೋಗ್ಯ ಇದೆ. ಗೊತ್ತಿಲ್ವಪ್ಪ ಮತ್ತೆ ಕಾಮಾಕ್ಷಿ ದೀಪ, ಕಳಶ ಮತ್ತು ಬೆಳ್ಳಿ ದೀಪ ಎಲ್ಲ ಪಕ್ಷಿ, ನಾಗಪ್ಪನ ಪ್ಲೇಟ್, ಹಿಡಿತೀನಿ ಬೇಡ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಲೈನ್ ಹೆಂಗೆ ಅದಾ? ಎಸ್ ಅಲ್ಲ ನಾನು ಹೇಳ್ತಿರೋದು ಐನ ಹಂಗೆ ಬಿಗ್ ಲೆಟರ್ ನಾನು ಹೇಳ್ದು ಒಂದ್ಸಲಿ ನೋಡು ಸರಿ ಅದು ಎಷ್ಟಾಯ್ತು ಹಿಂಗೆ ಮಾಡ್ಬಿಟ್ಟು ಹಿಂಗೆ ಎಸ್ ಅಲ್ಲ ಅಯ್ಯ ಹಾ ಎರೇಸರ್ ತಗೊಳ ಓಡಾಡಿಸಿ ಹಿಂಗೆ ನೋಡಿದೆ ಸರಿ ನೀವು ಬರ್ದೆ ಆಮೇಲೆ ಜೆ ಹಿಂಗೆ ಅದು ಇದು ಹಾಂ ಅದು ಜೆ ಇದು ಸ್ಮಾಲ್ ಲೆಟರ್ ಬಿಗ್ ಲೆಟರ್ ಹಿಂಗಲ್ವಾ ಅದೇ ABCD ಇಲ್ಲ ಐತಲ್ಲ ಹೆಂಗ್ ಬರೆಯೋದು ಬುಕ್ಕಲ್ಲಿ ನೋಡೋದು ಇಲ್ವಾ ಹಳೇದು ಓಲ್ಡ್ M2ದು ನೋಡು ಪದೇ ಪದೇ ಮರ್ತೋಗುತ್ತೆ ಅವಾಗ ಬರಿತಾ ಇರ್ಕೊಂಡು ಏನ ಫ್ರೆಂಡ್ಸ್ ಎಲ್ಲ ದೇವ್ರ ಪಾತ್ರೆನ ತೊಳೆದು ಕೊಟ್ಟಿದ್ದೀನಿ. ನಮ್ಮ ಮನೆಯವರು ಇಷ್ಟಕ್ಕೆಲ್ಲ ಈಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ತೆಗೆದುಬಿಟ್ಟು ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ಮತ್ತೆ ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊಂಡು ಅದಾದಮೇಲೆ ಮತ್ತೆ ಮೊದಲಿನ ಥರ ಎಲ್ಲ ಜೋಡಿಸ್ಕೋಬೇಕು. ಇಲ್ಲಿ ಹೂ ಇಡ್ರಿ ಆ ದೇವ್ರಿಗೊಂದು ಈಗೆಲ್ಲ ಇಷ್ಟು ರೆಡಿ ಮಾಡಿದ್ದಾರೆ. ಫೈನಲಿ ಈಗ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿ ಊದ್ಕಡ್ಡಿ ಬೆಳಗಿ ಮಂಗಳಾರತಿ ಮಾಡಿದ್ರೆ ಮುಗೀತು. ಇದಿಷ್ಟೊತ್ತು ಇದೇ ಕೈ ಹಿಡ್ಕೊಳ್ಳೋದು ಇವತ್ತು ಅಮಾವಾಸ್ಯೆ ಅಲ್ವಾ, ಹಂಗಾಗಿ ಎಲ್ಲ ಫಸ್ಟು ಮೊದಲಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಅವಲಕ್ಕಿ ಎಲ್ಲ ನೆಂದು ಹೆಂಗಾಗಿದೆ ನೋಡಿ, ತುಂಬ ಹೊತ್ತಾಯಿತು ನೆನೆಸಿ. ಈಗ ಇದನ್ನು ಒಗ್ಗರಣೆನ ಹಾಕ್ತೀನಿ. ಎಲ್ಲಿಗೆ
ಫ್ರೆಂಡ್ಸ್, ಅವಲಕ್ಕಿ ರೆಡಿ ಆಯಿತು. ಅದಕ್ಕೆ ನಾನೀಗ ಒಂಚೂರು ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಚೆನ್ನಾಗಾಗುತ್ತೆ ಇದು ಹಂಗೆ ಹಾಕಿದ್ರೆ. ಈಗ ಮನೇಲಿ ಕೊಬ್ಬರಿ ಜಾಸ್ತಿ ಇದ್ದಾಗ ಕಾಯೆಲ್ಲ ಒಡಿಸಿರ್ತೀವಲ್ಲ, ಅದೇ ಥರ ಅವಲಕ್ಕಿ ಉಪ್ಪಿಟ್ಟಿಗೆಲ್ಲ ಸೇರಿಸ್ಬೋದು. ಮೇಲ್ಗಡೆ ಸೂಸ್ಲಾ ಥರ ಮಾಡಿ ಚೆನ್ನಾಗಿರುತ್ತೆ ಇದು ಟೇಸ್ಟು, ಈ ಥರ ಕೊಬ್ಬರಿ ಹಾಕೋದ್ರಿಂದ. ಹಂಗಾಗಿ ನಿನ್ನೆ ದೇವರಿಗೆ ಒಡಿಸ್ಕೊಂಬಂದಿರೋ ಕಾಯಿತ್ತು, ಅದನ್ನೇ ನಾನೀಗ ತುರಿದು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಸಾಂಬಾರು ಮಾಡಿರ್ತೀನಿ, ಇಲ್ಲಾಂದರೆ ಈ ಥರ ತಿಂಡಿ ಮಾಡಿರ್ತೀವಲ್ವ ಅದಕ್ಕೆ ಹಾಕ್ಬಿಟ್ಟಿರ್ತೀನಿ ಮೇಲೆ. ತಿಂಡಿ ರೆಡಿ ಆಯಿತು ನೋಡಿ. ಇವತ್ತು ನಮ್ಮ ಮನೆ ಬ್ರೇಕ್ಫಾಸ್ಟು ಅವಲಕ್ಕಿ. ಬಂಗಾರ ಕೋಲ್ ಥರ ಕೇಳಿತ್ತಲ್ವೇನೋ? ಹಾಂ, ನಿಂಗೆ ಹಾಕ್ಕೊಡ್ರಿ. ನಾ ತಿನ್ನಿಸ್ತೀನಿ, ನಾ ತಿನ್ನಿಸ್ತೀನಿ. ಪಪ್ಪಂಗೆ ಅಂಗಡಿ ಹೋಗಿ ಟೈಮ್ ಆಗುತ್ತೆ. ನಾ ತಿನ್ನಿಸ್ತೀನಿ, ಹಾಕ್ಕೊಂಬರ್ತೀನಿ. ಕೈ ಮುರಿದ್ಬಿಡ್ತೀನಿ ಅದನ್ನು. ನಿಮ್ಮ ಅಪ್ಪಂಗೆ ಅಂಗಡಿಗೆ ಹೋಗಿ ಗೊತ್ತಾಗಲ್ವ? ಎಲ್ಲರ ಕುತ್ಕೊ, ಒಟ್ಟಿನಲ್ಲಿ ತಿನ್ನು ಅಷ್ಟೆ. ಇಲ್ಲಿ ತಗೋ, ನಾ ಏನು ತೋರಿಸಲ್ಲ, ನಮಗೂ ತೋರಿಸಲ್ಲ, ನಿಮ್ಮ ಸರ್ಗೂ ತೋರಿಸಂಗಿಲ್ಲ. ಸಂಜೆ ಹೇಳ್ತೀನಿ ಅಷ್ಟೇ, ಫೋನ್ ನೋಡ್ತಾನೆ ಬರೀ ಅಂತ. ತಿಂಡಿನೂ ನಾವೇ ತಿನ್ನಿಸ್ಬೇಕು, ತಾನೇ ತಿನ್ನಲ್ಲ. ಮತ್ತು ಫೋನು ನೋಡ್ತಾನೆ ತಿನ್ನೋವಾಗ ಅಂತಂದು. ಏನು ಚೆನ್ನಾಗೈತಾ? ನೋಡಿ. ನೋಡು, ನಾನು ಏನು ಹೇಳಂಗಿಲ್ಲ ನಿನಗೆ. ನಾನು ನೋಡಲ್ಪ. ಫೋನ್ ನೋಡಿದ್ರೆ ಏನಾಗುತ್ತೆ ಅಂತ ನೆನ್ನೆ ನೋಡಿದೆ ತಾನೆ ಫೋನು. ಫ್ರೆಂಡ್ಸ್, ನಾನು ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ಶಾವಿಗೆ ಪಾಯಸ ಮತ್ತು ಪುಳಿಯೋಗರೆನ ಮಾಡೋಣ ಅಂತಂದು ಅಂದ್ಕೊಂಡಿದ್ದೆ. ಅನ್ನ ರೆಡಿ ಇದೆ, ಅದಕ್ಕೆ ಪುಳಿಯೋಗರೆ ಕಲಿಸ್ಬೇಕು. ಮತ್ತು ಈ ಕಡೆ ಶಾವಿಗೆ ಪಾಯಸಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಗೋಡಂಬಿ ದ್ರಾಕ್ಷಿ ತರಬೇಕಿತ್ತು. ಫಸ್ಟ್ ಅದನ್ನೇ ಹುರಿದು ತೆಗೆದಿಟ್ಬೇಕಿತ್ತು. ಬೇಡ ಅಂದರೆ ಗೋಡಂಬಿ ದ್ರಾಕ್ಷಿ ಎರಡು ಜಲ್ದಿ ಹಂಗೆ ನಿಮ್ಮಪ್ಪ ತಂದಿದ್ದೆ ಹಪ್ಪಳ. ಹೌದು, ಇಷ್ಟೊತ್ತನ ಕೇಳಿದೆ ತಂದ್ಕೊಂಡು ಸುಮ್ಮನೆ. ನಿಮ್ಗೆ ಏನು ಬೇಕು ನೀವು ಮಾಡ್ಕೊಂಡು ತಿನ್ಬಿಡ್ರಿ. ಅದು ಮಾಡಬೇಡ್ರಿ, ಇದು ಮಾಡಬೇಡ್ರಿ, ಅದು ತಿನ್ಬೇಡ್ರಿ. ಈ ಸಲ ರೇಷನಲ್ಲಿ ರಾಗಿ ಕೊಟ್ಟರೆ ತೊಗೊಂಬರ್ರಿ. ರಾಗಿ ಮತ್ತು ಅಕ್ಕಿ ಎರಡು. ಅಕ್ಕಿನೂ ಇಲ್ಲ, ಕಡಿಮೆ ಐತಿ, ಒಂದು ಚೂರ ಇದೆ. ಚಮಟಂಬರಿ ಇದರಲ್ಲಿ ಒಂದೆರಡು ಹಪ್ಪಳ ತೆಗೆದ್ಬಿಟ್ಟು ಉಳಿದ್ಮೇಲೆ ನೀನೇ ಆಗಿದ್ದು ಬೇಡ, ಇವತ್ತು ಹೋಗಿವಲ್ಲ ನಿನ್ನೆ ಅಂತ. ಫ್ರೆಂಡ್ಸ್, ಇದು ಹುಳ್ಳಿಕಾಳಿನ ಹಪ್ಪಳ ಇದೆ. ಇಲ್ಲಿ ನೋಡ್ತಿರ್ಬೋದು, ರೆಡಿಮೇಡ್ ಹಪ್ಪಳ ಮನೇಲಿ ಮಾಡಿರೋದಲ್ಲ, ಹುಳ್ಳಿಕಾಳಿನ ಹಪ್ಪಳ. ಇದು ಎಲ್ಲಿ ಸುಬ್ರಹ್ಮಣ್ಯದಲ್ಲಿ ತಂದಿರೋಂಥದ್ದು.
ಇದು ಚೆನ್ನಾಗಿರುತ್ತೆ. ಇದರಲ್ಲೇ ಉಪ್ಪು ಖಾರ ಜೀರಿಗೆ ಎಲ್ಲನೂ ಹಾಕಿರ್ತಾರೆ. ಸಖತ್ತಾಗಿರುತ್ತೆ ಟೇಸ್ಟ್. ಹಳೇದು ಒಂದೊಂದು ತೆಗಿಲಾಕಿಷ್ಟು ಹಳೇದಲ್ಲಿ ಈ ಡಬ್ಬಿ ಅಲ್ಲ, ಇದರಲ್ಲಿ ಇನ್ನೂ ಜಾಗ ಹೊಡಿಯುತ್ತೆ. ಅರ್ಧ ಡಬ್ಬಿ ಅಷ್ಟು ತುಂಬೋದಿದೆ. ಹಳೇದನ್ನ ಹಾಕಿದ್ರೆ ಇದಕ್ಕೆ ಸ್ವಲ್ಪ ಹಾಕಿ ಇದನ್ನ ಮೇಲೆ ಹಾಕಿದ್ರೆ ಪುಳಿಯೋಗರೆ ಡಬ್ಬಿ ಕೂಡ ಹಪ್ಪಳ ಬೇಡ ಪುಳಿಯೋಗರೆ ಜೊತೆಗೆ ಮೆಣಸು ಏನು ಮಾಡಿ ಗೋಡಂಬಿ ಶಾವಿಗೆ ಯಾಕೆ ಸಾಕು ನನ್ನ ಪಾಯಸ ಸಾಕು. ಅಮ್ಮ ಪಾಯಸ ಸಾಕು. ಸ್ವಲ್ಪ ತಗೋ. ಬೇಕಂದ್ರೆ ಬೇಡ